ಬೀಗ್ರಿ ಬರ್ರಿ ಬರ್ರಿ ಒಳಗೆ ಬರ್ರಿ. ಆರಾಮದಿರಿ? ಆರಾಮದೇವ್ ನೋಡ್ರಿ. ನೀವು ಆರಾಮದಿರಲ್ಲ? ಮನೆಗೆ ಎಲ್ಲರೂ ಆರಾಮದಾಳ್ರಿ? ನಮ್ಮ ಮಗಳು ಆರಾಮದಾಳ್ರಿ? ಆರಾಮದೇವ್ ನೋಡ್ರಿ, ಎಲ್ಲರೂ ಆರಾಮದೇವ್. ಮಗಳ್ರಿ ಎಲ್ಲದ ಕಾಣಲ್ಲ ಅಲ್ರಿ ಆರ್ತಿ? ಈ ಕೊನೆಗೆ ಮಕ್ಕೊಂದಾಡ್ರಿ. ಯಾಕೆ ವಾಂತಿ ಆಗತ್ತಿತ್ತು, ಸುಸ್ತಾಗತ್ತಿತ್ತು ತಂದು ಮಕ್ಕೊಂದಾಡ್ರಿ. ನಾನು ಮಕ್ಕೋತ್ ಹೇಳಿನ್ರಿ. ಮಗಳೊಂದು ಸಿಹಿ ಸುದ್ದಿ ಕೊಟ್ಟಲ್ರಿ. ಅದಕ್ಕೆ ನನಗೂ ಒಟ್ಟ ಕಾಲ ನಿಂದಿರ್ಲೇ ಇಲ್ಲ ಅಲ್ಲಿ ಮನ್ಯಾಗ. ಅದಕ್ಕೆ ಯಾವಾಗ ನೋಡೇನ ತಂದು ಓಡಿ ಬಂದ ನೋಡ್ರಿ. ನೋಡ್ರಿ ದೇವ್ರ ಕಣ್ತರದ್ ನೋಡ್ರಿ. ನಾವು ಅದೇ ಚಿಂತೆ ಮಾಡಕತ್ತಿದ್ದೇವಿ. ಯಾವಾಗ ದೇವ್ರ ಕಣ್ತರಿತಾನವ, ಯಾವಾಗ ನಮಗೂ ನಮ್ಮ ಮನ್ಯಾಗೂ ಮಗಳರೇ ಮೊಮ್ಮಗರೇ ಬರ್ತಾನ ತಂದು ಅದೇ ಯೋಚನೆ ಮಾಡ್ಕೋತ ಕೂತಿದ್ದೆ ನೋಡ್ರಿ. ನಾ ದಿನಾದ್ರೆ ಅದೇ ಯೋಚನೆ ಮಾಡ್ತಿದ್ದೆ. ಚಲೋ ಆಯ್ತ್ರಿ ಕಣ್ತರದ. ಚಲೋ ಆಯ್ತಾ ಹೇಳ್ರಿ. ಈಗ ರೀ ಮತ್ತೇನು ದೇವ್ರ ಕಣ್ಬಿಟ್ಟ ಚಲೋ ಆಯ್ತ್ರಿ. ಇದು ಚೀಲ ತಗೋರಿ ಬೀಗ್ರ. ನಾನು ಹೋಗಿ ಒಳಗೆ ಮಗಳು ಮಾತಾಡಿಸ್ತೀನಿ. ಆಯ್ತು ತರ್ತಾರೆ. ಆರ್ತಿ ಮಗಳ, ಆರ್ತಿ ಯಾವಾಗ ಬಂದಿ? ಬಾ ಬೇ ಬಾ ಬಾ ಕುಂದ್ರ ಬಾ ಇಲ್ಲಿ ಮ್ಯಾಲ ಬಾ. ಇಲ್ಲ ಇದ ಬಂದೆ ನೋಡು. ನಿಮ್ಮ ಅತ್ತಿ ಅಲ್ಲೇ ನಿಂತಿದ್ದು ಕಾಳಿದ, ಅದಕ್ಕೆ ಒಳಗೆ ಮಕ್ಕೊಂದ ನೋಡ್ರಿ ಅಂದ್ರೆ ಅದಕ್ಕೆ ಬಂದಿವ. ಯಾಕ ಮಗಳ ಎಷ್ಟು ಸೊರಗದಂಗೆ ಕಾಣಕತ್ತಿ ತಂಗಿ? ವಾಂತಿ ಭಾಳ ಆಗತ್ತೈತೇನ? ಹ್ಞೂ ಬೇ, ಒಂದೀಟು ತಲೆ ತಿರುಗದಂಗೆ ಆಗೋದು, ವಾಂತಿ ಆಗೋದು ಆಗತ್ತೈತಿ. ಹೌದವಾ, ಹಾಗೆ ಆಕೈತಿ ಒಬ್ಬೊಬ್ರಿಗೆ ಈ ಟೈಮ್ದಾಗ ಆಗ್ತೈತಿ. ನೀ ಭಾಳ ಕೆಲಸ ಮಾಡೋದು ಏನು ವಾಂತಿ ಆಕೈತೆ ತಂದು ಊಟ ಬಿಟ್ಟು ಕುಂದ್ರಬೇಡ. ತೀರಾ ನಿಕ್ಕಸ್ ಬಿದ್ದಂಗೆ ಆಕೈತಿ, ತಲೆ ತಿರುಗ್ತೈತಿ. ಏನು ಚಂದಾಗಿ ಹೊಟ್ಟೆ ತುಂಬ ಊಟ ಮಾಡು. ವಾಂತಿ ಆದರೂ ಬಿಡಬೇಡ. ಡಾಕ್ಟ್ರಿಗೆ ಕೇಳು, ವಾಂತಿ ಆಗತ್ತೈತ್ರಿ ಹಿಂಗೆ ಹಂಗೆ ತಂದು ಕೇಳು. ಹೊಟ್ಟೆ ತುಂಬ ಊಟ ಮಾಡು. ಏನು ಬೇ, ನನಗೂ ಸ್ವಲ್ಪ ಹಂಗೆ ಆಗತ್ತಿತ್ತು. ಅದಕ್ಕೆ ಬಂದು ಒಳಗೆ ಮುಕ್ಕೊಂಡಿದ್ದೆ ನೋಡು. ನೀರು ತೊಗೊಂಬರ್ತೀನಿರು. ಎದಕ್ಕೆ ಬೇಡವಾ? ಈಗಾರ ಬಂದೀನಿ. ಏನು ನೀರು ಬೇಡ ಏನು ಬೇಡ, ಕುಂದ್ರು. ಎಲ್ಲಿ ಮತ್ತೆ ತ್ರಾಸ ತೋತಿವ ಹೋಗೋದು ಬರೋದು ಅಡ್ಡಾಡೋದು ಭಾಳ ಮಾಡಬೇಡ. ಅಲ್ಲಿ ಹೋಗಿ ನೀರು ತೊಗೊಂಬಂದು ಬೇಡವಾ? ಇಲ್ಲಿ ಬೇ, ಒಂದು ಗ್ಲಾಸ್ ತೊಗೊಂಬರ್ತೀನಿ ನಿಂದಿರು ಕುಡಿಯಾಕ. ಬೇಡ ಸುಮ್ಮ ಕುಂದ್ರು. ಬೀಗ ನೀರು ತಗೋರಿ. ಹಂಗೆ ಬಂದ್ರಿ ಒಳಗೆ ನೀರು ಕುಡಿಲಾರೆ? ತಗೋರಿ ನೀರು. ಅದಕ್ಕೇನು ಅರ್ಜೆಂಟ್ ಇತ್ತು ಬಿಡ್ರಿ, ನಡೀತಿತ್ತು. ನಾ ಆಮೇಲೆ ಬಂದು ಕುಡಿತಿದ್ದೆ. ಆರ್ತಿನ ತಂದು ಕೊಡ್ತೀನಿ ಅಂದ್ರಿ, ನಾನೇ ಬ್ಯಾಡ ಅಂದೆ. ಪಾಪ ಅದು ಎಲ್ಲಿ ಓಡಾಡಿ ತರ್ತೈತ್ರಿ. ಅಲ್ಲಿಟ್ಟು ಇಲ್ಲಿಟ್ಟು ಹೋಗಿ ಅಲ್ಲಿ ತನ ಅಡುಗೆ ಮನೆಗೆ ಹೋಗಿ ನೀರು ತರ್ಬೇಕಲ್ರಿ. ತ್ರಾಸ ಆಕೈತೆ ಅದಕ್ಕೆ ಪಾಪ. ಅದಕ್ಕೆ ನಾನೇ ಬ್ಯಾಡ ಅಂದೆ ನೋಡ್ರಿ. ಹೌದು ಬಿಡ್ರಿ, ಒಂದು ಗ್ಲಾಸ್ ನೀರು ಪಾಪ ವಜ್ಜಾಗಿತ್ತಕ್ಕಿಗೆ, ಭಾಳ ವಜ್ಜಲ್ರಿ. ಅದಕ್ಕೆ ನಾನೇ ವಜ್ಜಿಗೆ ಜಾಗಿತ್ತ ತಂದು ನಾನೇ ತೊಗೊಂಬಂದೆ ರೀ. ಈ ಟೈಮ್ದಾಗ ರೀ ಒಂದು ಗ್ಲಾಸ್ ನೀರು ಸುಲ್ಕ ವಜ್ಜಾಕಿತ್ರಿ ಪಾಪ. ನನ್ನ ಸಸಿಗೆ ನೋಡ್ರಿ ಇಚ್ಚಿ ಕಡ್ಡಿ ತೆಗೆದು ಇಚ್ಚಿಕ್ಕೆ ತಿಳಿಸ್ಕೊಡೋದಿಲ್ಲ ನೋಡ್ರಿ. ನಾನು ಅಷ್ಟು ಸೂಕ್ಷ್ಮ ಅದಾವ್ರಿ ಈಗಿನ ಕಾಲ್ಮಾನ. ಅವಾಗೆಲ್ಲ ನಮ್ಮ ಕಾಲದಾಗೆಲ್ಲ ಹಂಗಿತ್ತು, ಎಲ್ಲ ಮಾಡ್ತಿದ್ದೇವ್ರಿ ನಾವು ಕೆಲಸ ಗಿಲ್ಸ. ಈಗ ಹಂಗೆ ನಿಮ್ಮ ಹೇಳಿಲ್ರಿ ಹಂಗೆ ಮಾಡಕ್ಕೆ. ನನ್ನ ಸಸಿ ಇಚ್ಚಿ ಕಡ್ಡಿಗೆ ತೆಗೆದು ಇಚ್ಚಿಕ್ಕೆ ತಿಳಿಸ್ಕೊಡೋದಿಲ್ರಿ. ನಾನು ಅಷ್ಟು ಜಾಪಾನ ಮಾಡ್ತೀನಿ ರೀ. ಮತ್ತು ನೀವು ಹಂಗೆ ಮಾಡ್ಬೇಕ್ರಿ. ಆಕೆ ಒಟ್ಟ ಒಂದು ಕೆಲಸ ಹಚ್ಬೇಡ್ರಿ. ಹೊಟ್ಟೆ ತುಂಬ ಊಟ ಕೊಟ್ಟು ಸುಮ್ಮ ಮನಗಸ್ರಿಕಿನ. ಯಾಕಂದ್ರೆ ಈಗ ಸೂಕ್ಷ್ಮದವ್ರಿ ದೇವ್ರಾಗ ಕೊಟ್ಟಾನ. ನಾವು ಭಾಳ ಕಾಪಾಡ್ಕೋಬೇಕು, ಅದನ್ನು ಭಾಳ ಜಾಪಾನ ಮಾಡ್ಕೋಬೇಕು. ದವಾಖಾನೆಗೆ ತಿಂಗಳ ಹಂಗೆ ಹೋಗ್ಬಾರ್ವಾ? ಏನು ಆರ್ತಿ? ಬೇ ಹೋಗಿ ಬರ್ತೀನಿ. ತೋರ್ಸು ಪುರ್ತಕ್ಕೆ ಏನು ಕಡಿಮೆ ಮಾಡೋದಿಲ್ಲ ಹೇಳ್ರಿ. ದವಾಖಾನೆಗೆ ನನ್ನ ಮಗ ತಿಂಗಳ ಕರ್ಕೊಂಡು ಹೋಗಿ ಬರ್ತಾನೆ. ಏನು ಕಡಿಮೆ ಮಾಡೋದಿಲ್ಲ ಅದಕ್ಕೆ. ನಮ್ಮ ಮನೆಗೆ ಔಷಧ ಕುಡಿನೇ ಇಲ್ರಿ. ನಾವು ಯಾಕೆ ಇದು ಮಾಡೋನು? ಎಲ್ಲ ತಿಂಗಳ ಏನು ಯಾವಾಗ ಡಾಕ್ಟ್ರ್ ಯಾವಾಗ ಹೇಳಿರ್ತಾರೆ ಅವಾಗ ಹೋಗಿ ಬರ್ತಾರೆ. ನೀವೇನು ಚಿಂತೆ ಮಾಡಬೇಡ್ರಿ. ಅಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಅವೇನೋ ತಿನ್ಸ ಮಾಡ್ಕೊಂಡು ಕಟ್ಕೊಂಬಂದಿರಲ್ಲ. ಯಾವಾಗ ಕಟ್ಕೊಂಬಂದಿರಿ? ಯಾವಾಗ ಮಾಡಿದ್ರಾಯ್ತು? ಇವತ್ತು ಹೇಳಾರ ಈಗ ಬಂದ ಬಿಟ್ಟಿರಿ. ಯಾವಾಗ ಮಾಡಿರೋ ಕೂತೊಟ್ಟು? ಹಾಂ ರೀ. ಅದೇ ರೀ, ನಾನು ಬರ್ಬೇಕತ್ತ ಇತ್ತು ರೀ. ನನಗೂ ಭಾಳ ದಿನ ಆಗಿತ್ತಲ್ರಿ ಮಗಳು ನೋಡಿ ಬರ್ಬೇಕಿನ್ನ ತಂದು ನಾ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ ರೀ. ಅಟ್ಟನದ್ರೆ ಈಗ ಮತ್ತು ಆರ್ತಿನೇ ಫೋನ್ ಹಚ್ಚಿದ್ಲು. ಹ್ಯಾಂಗೂ ಮಾಡಿದ್ದೇ ಇದ್ದು ಅಲ್ರಿ. ಹಂಗಾಗಿ ಕಟ್ಕೊಂಬಂದೆ ರೀ. ಎಲ್ಲ ಮಗಳ ಸಂಬಂಧ ಐತೆ ಎಲ್ಲ ಮಾಡಿ ಕಟ್ಕೊಂಬಂದಿನಿ ನೋಡ್ರಿ. ಚಕ್ಲಿ ಯಾವಾಗ ಮಾಡಿದ್ರಾಯ್ತು? ಕರ್ಚಿಕಾಯಿ ಮಾಡೀರಿ, ಚೂಡ ಮಾಡ್ಕೊಂಬಂದಿರಿ, ಗಾರ್ಗಿ ಮಾಡೀರಿ, ಮತ್ತು ಏನೇನೋ ಭಾಳ ಅದಾವ್ರಿ. ಅವು ಏನು ಒಬ್ಬರೇ ಮಾಡಿದ್ರೆ ಏನು ಅಂತೀನಿ ನಾನು. ನೋಡ್ರಿ ನಾ ಒಬ್ಬೇಕನ್ನ ಮಾಡೀನಿ ನೋಡ್ರಿ. ಸಸಿನ ಪಾಪ ಬಸ್ರೈತಿ, ಅದಕ್ಕೆಲ್ಲ ಹಚ್ಚಕ್ಕೆ ಹೋಗಿಲ್ರಿ. ಅದಕ್ಕೆ ನಾ ಒಬ್ಬೇಕನ್ನ ಎಲ್ಲ ಮಾಡ್ಕೊಂಡು ದಿನ ಒಂದೊಂದು ಮಾಡೀನಿ ರೀ. ಮಾಡಿ ಕಟ್ಕೊಂಬಂದಿನಿ ನೋಡ್ರಿ. ಆಯ್ತು ರೀ, ನಾವು ತೆಗಿತೀನಿ. ಚೀಲ್ದಾಗಿನ ತೆಗೆದಿಡ್ತೀನಿ ರೀ. ನೀವು ಮಾತಾಡ್ಕೊತ ಕುಂದ್ರಿ, ನಾ ಬರ್ತೀನಿ. ಹೌದ್ಲನ ಯವ್ವ, ನೀ ಕರೆನೇ ಮಾಡ್ಕೊಂಬಂದು ಯಾಕೆಲ್ಲ ಒಂದೇ ದಿನದಾಗ ಹೆಂಗೆ ಮಾಡಿದೇವ? ನೀ ಇಲ್ಲಿ ಬರೋದಿತ್ತ ನಿನಗೆ? ಎಲ್ಲಿವ ಇಲ್ಲಿ ಬರೋದು ನಂದೇನು ಇದ್ದಿದ್ದಿಲ್ಲ. ನೀ ಹೇಳೋಂತ್ಲೇ ನನಗೂ ತಡಿಲಿಲ್ಲ ಜೀವ. ಅದಕ್ಕೆ ಈಗ ನಿಮ್ಮ ಮೈನಿ ಅದ ಅಲ್ಲ, ಅವರವ್ವ ತಂಗಿ ಬಂದೈತಿ ಹೇಳಿದ್ನಲ್ಲ, ಅದೇ ನಿನಗೆ. ಬಂದೈತಿ. ಅದಕ್ಕೆ ಒಟ್ಟು ಮಾಡ್ಕೊಂಬಂದಾರ ಅವ್ರು ಇದನ್ನೆಲ್ಲ. ಮತ್ತೆಲ್ಲಿ ಮಾಡ್ಕೊತ ಕುಂದಿರ್ಲೇತ ಅದ್ರಾಗೆ ತೊಗೊಂಬಂದಿನಿ ನೋಡು. ಏನು ಚಲೋ ಮಾಡಿಲ್ಲ, ನನ್ನಟ್ಟೇನು ಚಲೋ ಮಾಡ್ತಾವು. ಸುಮ್ಮ ಇರಲಿ, ನಿರ್ವಾಹ ಇಲ್ಲ ಈಗ. ಮತ್ತೆಲ್ಲಿ ಮಾಡ್ಕೊತ ಕುಂದಿರ್ಲಿವ, ಅದಕ್ಕೆ ಅವೇ ತೊಗೊಂಬಂದಿನಿ. ನಿಮ್ಮ ಅತ್ತಿ ಮುಂದೆ ಏನ್ರಿ ಹೇಳಿದ್ವಿ? ಮತ್ತೆ ಏನು ಹೇಳಕ್ಕೆ ಹೋಗಬೇಡ ಏನು? ಇಲ್ಲಿ ಬಿಡ್ಬೇ, ನಾ ಯಾಕೆ ಹೇಳಿ? ನಾ ಏನು ಹೇಳೋದಿಲ್ವ. ಒಂದಿಟ್ಟು ಕುಂದಿರ್ತ್ಯಾ ಬೇ, ಹೋಗಿ ಅಡುಗೆ ಮಾಡಿ ಬರ್ತೀನಿ. ಅಯ್ಯ, ಇಂಥ ಸ್ಥಿತಿ ಒಳಗೆ ನೀ ಅಡುಗೆ ಮಾಡೋದಾ? ಬೇಡವಾ? ನಿಮ್ಮ ಅತ್ತದ ಅಲ್ಲ ಮಾಡ್ತಾ ಸುಮ್ಮ ಕುಂದ್ರಿ ನೀನು. ಮತ್ತು ನಾ ದಿನ ಮಾಡೋದರೆ ಏನು ಬೇ? ನಾ ಅಡುಗೆನೇ ಮಾಡೋದಿಲ್ಲ. ಎಲ್ಲ ನಮ್ಮ ಅತ್ತಿನ ಕೆಲಸ ಮಾಡ್ತಾ. ನಾ ಏನು ಹಂಗೆ ಹಿಂಗೆ ಮಾಡೋದಿಲ್ವ? ಎಲ್ಲಿ ಮೈ ಮೇಲೆ ಹೊತ್ಕೊಂಡು ಮಾಡಕ್ಕೆ ಹೋಲಿ? ಒಟ್ಟು ಸುಮ್ಮ ಅನ್ನ ಸಾರು ಅಟ್ಟು ಮಾಡಿರ್ತೀನಿ. ಒಟ್ಟು ಮ್ಯಾಲಿಂದ ಮತ್ತಿನ ಮಾಡ್ಕೊತಾ. ಮತ್ತು ಇಂಥ ಇದ್ರಾಗ ಅವಾಗ ಅಟ್ಟು ಮಾಡ್ತಿದ್ವಾ. ಈಗ ಭಾಳ ಇದೈತಿ. ಏನು ಭಾಳ ಮಾಡಕ್ಕೆ ಹೋಗಬೇಡ. ಸುಮ್ಮ ತಿನ್ನೋದು ಕುಂದ್ರೋದು ಮಾಡಿ ನೀನು. ಏನು ಬೇ? ನಾ ಏನು ಮಾಡೋದಿಲ್ವಾ? ಶಿಲ್ಪ, ಏನಾರು ಬೇಕನವ ಮಾಡ್ಕೊಡ್ಲ್ಯಾ ನಿನಗೊಂದಿಟ್ಟು ಬಿಸಿ ಬಿಸಿದು? ನನಗೇನು ಬೇಡ ಬೇ.
ಏನು ಬೇಡ, ನೀ ತಂದಿದ್ದೆ ಎಲ್ಲ ರಗಡ್ ತಿಂದೀನಿ. ಆದ್ರೆ ಒಂದಿಟ್ಟು ಲೈಟಾಗಿ ನನಗೆ ಒಂದಿಟ್ಟು ರಾಗಿ ಗಂಜಿ ಮಾಡಿಕೊಡು. ನಾನು ಒಂದಿಟ್ಟು ಹೊಟ್ಟೆಗೆ ಹಿತ ಅನ್ನಿಸ್ತೈತಿ, ನಾನು ಅದನ್ನ ಕುಡಿತೀನಿ. ಹ್ಞೂನವ್ವ, ಆಯ್ತು ಮಾಡಿಕೊಡ್ತೀನಿ, ಅದನ್ನ ಕುಡಿ. ಮತ್ತು ನಿನಗೆ ರಾತ್ರಿ ಒಂದಿಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ, ಬಿಸಿ ಬಿಸಿ ತಿನ್ನು. ಏನು ಒಂದಿಟ್ಟು ಹಣ್ಣಿಗಿನ ಅದಾವಲ್ಲ ಅವು ತಿನ್ನುತ್ತ ಬಾ. ಅವು ಅಲ್ಲೇ ಕೂತಾವ ನೋಡು ಮೂಲೆಗೆ. ನೋಡಿ ನಾನು ತಿಂತೀಯ ತಂದು ಪಾಪ ಶೇಖರು ಎಲ್ಲ ತಂದು ಕೊಟ್ಟಿರ್ತಾನೆ, ತಿನ್ನೋದೇ ಇಲ್ಲ, ಅಲ್ಲೇ ಅಂಟ ಎರ್ಸಿರ್ತಿ. ತಿನ್ಬೇಕು ಈ ಟೈಮ್ದಾಗ. ಹಂಗಂತಿ ಬಿಡುಬೇ, ಹೋಗೋದೇ ಇಲ್ಲ. ಅವ್ನು ತಿನ್ನು ಅಂತೀರಿ, ನನಗರ ಹೋಗೋದಿಲ್ಲ. ಅದು ವಾಂತಿ ಆಗಿಬಿಡ್ತೈತೆ ತಿಂದಿಂದ. ಒಟ್ಟು ಮತ್ತು ಹೊಟ್ಟೆ ಬ್ಯಾನ್ ಆಗಿಬಿಡ್ತೈತೆ ವಾಂತಿ ಮಾಡ್ಕೊಂಡು ತಿಂದಿದ್ದು ಎಲ್ಲ ವಾಂತಿ ಆಕೈತಿ. ದಕ್ಕಿದ್ರೆ ಏನಾರು ತಿನ್ಬೋದು, ತಿಂದಿದ್ದೆಲ್ಲ ವಾಂತಿ ಆಗಿದ್ರೆ ಮತ್ತೆ ತಿನ್ಬೇಕತ್ತಾರೆ ಏನು ಅನ್ನಿಸ್ತೈತಿ ಹೇಳಿ. ಬಿಡವಾ, ಈ ಟೈಮ್ದಾಗ ಹಂಗೆ ಆಗ್ತೈತಿ. ಮತ್ತೇನು ತಕ್ಕೋದಿಲ್ಲ ತಂದು ಬಿಡೋದಿರ್ತೈತಿ. ಆತಂಗಿ ತೀರಾ ನಿಶಕ್ತಕಿ. ಅದಕ್ಕೆ ನಾನು ಹಂಗೆ ಒತ್ತಾಯ ಮಾಡಿ ಒತ್ತಾಯ ತಿಂತಿರ್ತೀನಿ. ಮತ್ತೇನು ಮಾಡೋದು. ಆಕೆಯಲ್ಲಿ ಚಿಟಿಮ್ ಪ್ರತೀಕ್ಷೆ ಕಾಣಲ್ಲ ಯಾರ. ಅದಿನ್ನೊಂದು ಕೋಣೆ ಐತಲ್ವ, ಅಲ್ಲಿ ಮಕ್ಕೊಂದ. ಯಾಕೆ ನಿದ್ದೆ ಬರಾಕತ್ತೈತ. ನೀವು ಇಲ್ಲಿ ಮಾತು ಹಚ್ಕೊಂಡ್ ಕೂತು ಬಿಡ್ತೀರಿ, ನಿಮ್ಮ ಮಾತೆ ಮುಗಿದಿಲ್ಲ. ಅಕ್ಕನೂ ನೀನು ನಾ ಅಲ್ಲಿ ಮಕ್ಕೋತಿನತ್ ಹೋಗಿ ಮಕ್ಕೊಂದ. ಯವ್ವ, ನಾನು ಹ್ಯಾಂಗೂ ಬಂದು ಕರ್ಕೊಂಡು ಹೋಗ್ಬಿಡ್ಬೆ. ನಾವು ಅಲ್ಲಿವ ಇಲ್ಲಿ ನಿಂದ್ರಕ್ಕೆ. ಯಾಕಂದ್ರೆ ನನಗೂ ದಿನ ಎದ್ದೆದ್ದು ಕೆಲಸ ಮಾಡೋದಾಗಲ್ಲಾಗೈತ್ವೆ. ಈಕಿ ನಮ್ಮ ಅತ್ತೆರೆ ಕುಂದ್ರಿಸ್ಕೊಡ್ಲಾರ್ದಕ್ಕಿ. ಅವರು ನಮ್ಮ ಮನೆಯವ್ರು ಎಷ್ಟು ಹೇಳಿದ್ರು ಮತ್ತೆ ಅವ್ರು ಇದ್ದಾಗ ಒಂದು ಮಾತಾ ಹೋದಾಗ ಒಂದು ಮಾತಾ. ಅದಕ್ಕೆ ಹಂಗೂ ಅನೈಸ್ ಬಂದು ಕರ್ಕೊಂಡು ಹೋಗ್ಬಿಡ, ನನಗಲ್ಲಿ ಆರಾಮ ಅನಿಸ್ತೈತಿ. ಕರ್ಕೊಂಡು ಹೋಗಕ್ಕೆ ಏನಿಲ್ಲ, ಮತ್ತು ಈಗ ಇನ್ನು ಕಳ ಕುಪ್ಸ ಮಾಡಬೇಕು. ಮತ್ತು ದೊಡ್ಡ ಕುಪ್ಸದ್ದು ಮಾತಾಡ್ಬೇಕಾಗೈತಿ. ಮತ್ತು ಏನು ಎತ್ತ ಅಂದ ಮತ್ತು ಕರ್ಕೊಂಡು ಹೋದ್ರಲ್ಲ ತಂದ್ಗಿಂದ್ರ ಶೇಖರು ಏನಂದಾನ. ಅವರೇ ಅಂದಾರವಾ, ನಮ್ಮ ಅತ್ತೆ ಮಾಡೋದು ನೋಡಿ ಬೇಡ ಇಲ್ಲಿರೋದು, ಆಕಿ ಹೋಗ್ಲಿ ಅಂತಂದು ಅವರೇ ಸುನಂದ ಅಕ್ಕನ ಮುಂದೆ ಅಂದಾರತ್. ಅದಕ್ಕೆ ನನಗಾದರೂ ಅಂದಾರ ಅವ್ರು, ಇಲ್ಲ ಬೇಡ ನೀ ಅಲ್ಲೇ ಹೋಗಿರು, ನಿಂಗೆ ಅಲ್ಲೇ ರೆಸ್ಟ್ ಆಕೈತಿ, ಆರಾಮ ಅನಿಸ್ತೈತೆ ಅಂದಾರ. ಹೌದನ? ಹಂಗಾದ್ರೆ ಶೇಖರು ಬರಲಿ, ನಾ ಮಾತಾಡ್ತೀನಿ. ಆಯ್ತು, ಮಾತಾಡು, ಏನು ಅನ್ನೋದು ಕೇಳು. ಶಿಲ್ಪಾ ಬರ್ಮಾರ, ಯಾಕ್ರಿ ಏನ್ರಿ ಬೇಕಾಗಿತ್ತನ್ರಿ? ಏನು ಹೇಳ್ರಿ. ಏನು ಬೇಡವಾ, ಯಾಕೆ ಮತ್ತೆ ನಿಮ್ಮ ಮಾತಿ ಕಾಣಲ್ಲ ಹೇಳ, ಎಲ್ಲಿ ಮನ್ಯಾಗ ಅದಕ್ಕೆ ಕೇಳಿದ್ನ. ಅತ್ತೆಯವರು ಊರಿಗೆ ಹೋಗ್ಯಾರ್ರಿ, ಆರ್ತಿ ನೋಡಕ್ಕೆ ಹೋಗ್ಯಾರ್ರಿ ಮಾವಾರ. ಆಕಿನೂ ಬಸರದ ಆತ್ರಿ, ಅದಕ್ಕೆ ಫೋನ್ ಹಚ್ಚಿದ್ದಿಲ್ರಿ ಇವತ್ತು, ಅದಕ್ಕೆ ಹೋಗ್ಯಾರ್ರಿ ಅವ್ರಿಗೆ ಖುಷಿಯಾಗಿ. ಏನು ಹೌದನ್ವಾ, ನನ್ನ ಮಗಳು ಬಸರಾಗಿತ್ತೇನು? ನನಗೆ ಒಂದು ಮಾತು ಹೇಳಿದ್ರೆ ನಾನು ಹೋಗಿದ್ದೆ ಇಲ್ಲ ಆಕಿನ ಜೊತೆ. ಆಕಿ ಹೇಳಾರೆ ಹೋಗ್ಯಾಳ ನೋಡುವ. ಏನು ನಾ ಹೊಲಕ್ಕೆ ಹೋಗಿದ್ದೆ, ಈಗ ಬರೋದು ಬಂದೀನಿ. ಈಗ ಹೋಗ್ಬೇಕಂದ್ರೆ ಈಗ ಒಂದು ಭಾಳ ಟೈಮ್ ಆಗಿಬಿಟ್ಟೈತಿ. ಆಯ್ತಲ್ವ, ಮತ್ತೆ ನಾನು ನಾಳೆ ಹೋಗ್ತೀನಿ. ಮತ್ತೇನು ಮಾಡೋದು, ಚಲೋ ಆಯ್ತು ದೇವ್ರ ಒಳ್ಳೇದು ಮಾಡ್ದ. ನೋಡ್ರಿ ದೇವ್ರ ಕಣ್ ತೆಗದ್ ನೋಡ್ರಿ, ಆಕಿಗೊಂದು ಚಲೋ ಆಯ್ತು ರೀ. ನಿಮ್ಮ ಮಾವೇನ ಮಾತಾಡಕತ್ತೀನಿ ಹಂಗೆ ಹೋದ ಕಿಮ್ಮತ್ತಿಲ್ಲಾರ್ದಂಗೆ. ಅದಕ್ಕೆ ಏನಾರ ಹ್ಞೂ ಅರಿ ಅನ್ಬೇಕು, ಹಾರಿ ಅನ್ಬೇಕು. ಬೇನಿ ಅವ್ರದ್ದು ತಲೆ ಕೆಡಿಸ್ಬೇಡ, ಅವ್ರು ಹಂಗೆ ಅದಾರ ನಮ್ಮ ಅತ್ತಿ ಮಾವ. ಒಟ್ಟು ಮಗಳದೊಂದು ಇದಾಯ್ತು ಅಂದ್ರೆ ಅವ್ರಿಗೆ ಅಟ್ಟೆ ಬೇಷ. ಈ ಕಡೆ ಸಸಿ ಕಡೆಯವ್ರದ್ದು ಅಂದ್ರೆ ಏನು ಕಿಮ್ಮತ್ತೇ ಇಲ್ಲ ಅವ್ರಿಗೆ. ಬಾರ್ಪ ಶೇಖರು, ನಿಂದ ದಾರಿ ಕೈಯಾಕತ್ತಿದ್ದ ನೋಡ. ಯಾಕ್ರಿ ಇತ್ತೀರಿ, ಏನಾರ ಮಾತಾಡೋದಿತ್ತನ್ರಿ? ಹ್ಞೂನಪ್ಪ, ಮಾತಾಡೋದೇ ಇತ್ತು. ಅಲ್ಲ ಮತ್ತೀಗ ಮಗಳನ್ನ ಕರ್ಕೊಂಡು ಹೋಗೋದು ಹೆಂಗೆ ಮಾಡೋದಪ್ಪ? ಮತ್ತೀಗ ಕಳ ಕುಬ್ಸ ಒಂದಿನ ಆಗಿಲ್ಲ, ಕಳ ಕುಬ್ಸ ಮಾಡಿಂದ ಮತ್ತು ದೊಡ್ಡ ಕುಬ್ಸ ಒಂದು ಆಗ್ಬೇಕಲ್ಲಪ್ಪ. ಅದ್ರ ಸಂಬಂಧ ಮತ್ತು ಹ್ಯಾಂಗೆ ಏನು ಎತ್ತ ತಂದು ಕೇಳಬೇಕತ್ತ ಮಾತಾಡ್ಬೇಕತ್ತ ಕುಂತಿದ್ದೆ ನೋಡು. ಅದೇ ವಿಚಾರವಾಗಿ ನಾನು ಮಾತಾಡ್ಬೇಕಂತಿದ್ದೆ ನೋಡ್ರಿ ಅತ್ತೀರಿ ನಿಮ್ಮ ಜೊತೆ. ಇಲ್ಲಿ ಆಕಿಗೆ ರೆಸ್ಟ್ ಆಗೋದಿಲ್ಲ ರೀ. ಅದಕ್ಕೆ ಸುಮ್ಮನೆ ನೀವು ನಿಮ್ಮ ಜೊತೆ ಕರ್ಕೊಂಡು ಹೋದ್ರೆ ಅಲ್ಲಿ ರೆಸ್ಟ್ ಆಕೈತಿ, ನೀವು ಆಕಿ ಕುಂದ್ರಿಸಿ ಮಾಡಿ ಹಾಕ್ತೀರಿ, ಆಕಿಗೂ ಸ್ವಲ್ಪ ರೆಸ್ಟ್ ಆಕೈತಿ, ಆರಾಮ ಇರ್ತಾಳ್ರಿ ಅಲ್ಲಿ. ಇಲ್ಲಿ ನಮ್ಮ ಹೆಂಗದ ಅನ್ನೋದು ಗೊತ್ತೈತಲ್ರಿ, ನಾ ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಅದಕ್ಕೆ ಮತ್ತು ಅಲ್ಲೇ ಕರ್ಕೊಂಡು ಹೋಗ್ಬಿಡು ಅನ್ನೋದು ನಂದೈತ್ರಿ. ಅಲ್ಲಪ್ಪ, ನೀ ಕರ್ಕೊಂಡು ಹೋಗಂತಿ ಬಿಡು, ಅದ್ರಾಗ ಏನು ತೊಂದರೆ ಇಲ್ಲ. ನಾ ಕರ್ಕೊಂಡು ಹೋಗಕ್ಕೂ ರೆಡಿ ಅದೀನಿ. ಆದ್ರೆ ನಿಮ್ಮ ಅವ್ರು ಕೇಳಬೇಕಲ್ಲಪ್ಪ, ಏನತ್ತಾರ ಏನ ಮತ್ತೇನ್ರ ಬೈಕೋತ್ ಕೂತ್ರಿ ಏನು ಮಾಡೋದು? ಮತ್ತು ದೊಡ್ಡ ಕುಬ್ಸ ಅದು ಇದು ಮತ್ತೆಲ್ಲ ಮಾತಾಡ್ಬೇಕಲ್ಲಪ್ಪ ಅವ್ರ ಜೊತೆ. ಅತ್ತಿರಿ ನನಗೆ ದೊಡ್ಡ ಕುಬಸ ಅದು ಇದು ಮಾಡ್ಕೊಳ್ಳೋ ಮನಸ್ಸಿಲ್ರಿ. ಯಾಕೆ ಒಟ್ನಾಗ ಹೆಂಗಾರ ಇರಲಿ, ಕೂಸಂದು ಆರೋಗ್ಯವಾಗಿ ಇದ್ರೆ ಅಷ್ಟೇ ಸಾಕ್ರಿ. ಆಕೆ ಶಿಲ್ಪಾನು ಚಂದಾಗಿ ಆರಾಮದಿಂದ ಡಿಲಿವರಿ ಆದ್ರೆ ಆಕಿ ಆರೋಗ್ಯವಾಗಿದ್ರೆ, ಕೂಸು ಆರೋಗ್ಯವಾಗಿದ್ರೆ ನನಗೆ ಅಷ್ಟೇ ಸಾಕ್ರಿ. ಏನು ಯಾವ ದೊಡ್ಡ ಕುಬಸ ಬೇಡ್ರಿ, ಏನೂ ಬೇಡ್ರಿ ನನಗೆ. ಈಗ ದೊಡ್ಡ ಕುಬ್ಸ ಮಾಡಕತ್ರು ಈಗ ನನಗೂ ಈಗ ಖರ್ಚು ಭಾಳ ಐತ್ರಿ. ನಾನು ಈಗ ಮನೆ ಒಬ್ಬನೇ ಮೇಂಟೈನ್ ಮಾಡವ್ರಿ. ನನ್ನ ಮೇಲೆ ಅದು ಮನೆ ನಡೀದ್ರಿ. ಹಾಗಾಗಿ ನಾನು ಎಲ್ಲ ನೋಡ್ಕೋಬೇಕಾಕೈತಿ. ಕುಬ್ಸ ಮಾಡ್ಕೊಂಡ್ರೇ ಹೌದತ್ತೆ ಏನು ಅನ್ನೋದಿಲ್ಲ ರೀ. ಬೇಡ್ರಿ ಕುಬ್ಸ ಏನು ಬೇಡ. ಈಗ ನನಗೂ ಖರ್ಚಾಕೈತಿ, ಈ ಕಡೆ ನಿಮಗೂ ಖರ್ಚಾಗುತ್ತದು. ನೀವು ಹ್ಯಾಂಗ್ರಿ ಮಾಡಿರಿ ಬಿಡ್ರಿ, ಆದರೆ ನನಗೂ ಖರ್ಚಾಗತ್ತೈತ್ರಿ. ಅದಕ್ಕೆ ಬೇಡ, ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ರಿ. ಅಲ್ಲಪ್ಪ, ಮೊದಲೇ ಚೊಚ್ಚಲ ಬಸರ ಮತ್ತು ಹಂಗಪ್ಪ ಒಂದು 4 ಮಂದಿ ಆರತಿ ಮಾಡಲಿಲ್ಲ ಹಂಗೆ ಹಿಂಗಂದ್ರೆ ಹೆಂಗಾಗತ್ತದು? ಹಂಗಿತ್ತಂದ್ರೆ ನೀವು 4 ಮಂದಿ ಮುತ್ತೈದೆಯರನ್ನ ಕರೆಸಿ ಅಲ್ಲಿ ಆರತಿ ಮಾಡಿಸ್ರಿ, ಬ್ಯಾಡ ಅನ್ನೋದಿಲ್ಲ. ಆದರೆ ಇಲ್ಲಿ ನಮ್ಮ ಅವ್ವ ಆಕಿ ಅಗಡಿ ಬೇಡಕ್ರಿ. ನಾ ಈಗ ಹೇಳೀನಿ ನೋಡ್ರಿ, ಏನು ಮಾಡ್ತೀರಿ? ಅಲ್ಲಪ್ಪ, ಹಂಗಲ್ಲ. ನಾವು ಎಟ್ಟು ನಿಗ್ತೈತಿ ಗಟ್ಟು ಹಾಕ್ತೀವಿ. ಅತ್ತಿಶೆಗೆ ಬೇಡಿದ್ರೆ ನಾವು ಮಾತಾಡ್ತೀವಿ, ಹ್ಯಾಂಗೆ ಏನು ಎತ್ತ ಅನ್ನೋದು ಮಾತಾಡ್ತೀವಿ. ಕುಬಿಸ್ದಾಗ ಬಂಗಾರ ಹಾಕಬೇಕು ಹಂಗೆ ಹಿಂಗಂದ್ರೆ ಎಷ್ಟಾಗುತ್ತೆ ಅಷ್ಟು ಮಾತಾಡ್ತೀವಿ. ನೋಡೋಣ ಏನಾಗ್ತೈತಿ. ತೀರಾ ಬಿಟ್ಟೆ ಬಿಡಕ್ಕೆ ಹೆಂಗಾಕೈತಪ್ಪ? ಇಲ್ಲ, ನಾನು ಗೊತ್ತಿದ್ದು ಮಾತೈತ್ರಿ, ಅದಕ್ಕೆ ಹೇಳೀನಿ ನೋಡ್ರಿ. ಹಂಗಿತ್ತಂದ್ರೆ ಸುಮ್ಮ ತಂದು ಮಗಳ ಮೈ ಮೇಲೆ ಹಾಕ್ರಿ. ಇಲ್ಲಾಂದ್ರೆ ನಾಳೆ ಹುಟ್ಟಿ ಕುಸಿಗೆ ಏನಾರೇ ಮಾಡಿಬಿಡ್ರಿ, ಮುಗ್ದ ಹೋಕ್ಕೈತಿ. ಏನು ಹಂಗೆ ಹಿಂಗೆ ಮಾತು ಬರೋದಿಲ್ಲ. ನಾ ಇಷ್ಟು ಹೇಳೀನಿ ರೀ ನೋಡ್ರಿ. ಯಾಕಂದ್ರೆ ಮನೆ ವಾತಾವರಣ ನೋಡ್ದವನ ಅದೀನಿ, ಆಕಿನ ನೋಡ್ದಕ್ಕಿದ ಕೇಳ್ರಿ, ಬೇಕಾದ್ರೆ ಶಿಲ್ಪನ ಕೇಳ್ರಿ.
ನೋಡಿರಿ ಮಾತಾಡ್ರಿ ನಾ ಹೊರಗೆ ಹೋಗ್ತೀನಿ ರೀ. ಏನು ಶೇಖರವ್ರು ಹಿಂಗಂತಾನ ಹೆಂಗೆ ಮಾಡೋದು ಈಗ? ಅದೇ ಬೇ ಅವ್ರು ಹೇಳೋದು ಕರೆಕ್ಟ್ ಐತಿ. ನಮ್ಮ ಮತ್ತೆ ಹಂಗದ ನನಗೆ ಗೊತ್ತೈತಿವ. ಅದಕ್ಕೆ ನನಗೂ ಯಾಕೆ ಬ್ಯಾಡ ಅನ್ನಿಸ್ತೈತಿ. ಅಲ್ಲ ಈಗ ನೀ ಬ್ಯಾಡತಿ ಶೇಖರು ಬ್ಯಾಡತಾನ, ನಿಮ್ಮಿಬ್ಬರು ಮಾತಿನ ಮೇಲೆ ಏನು ಸುಮ್ಮನೆ ಕುಂದ್ರಕ್ಕಾಕೈತೇನ? ನಿಮ್ಮ ಅತ್ತಿ ಏನು ಅವ್ರವ್ರೇ ನೀವೇ ಮಾತಾಡ್ಕೊಂಡು ಸುಮ್ಮ ಕೂತ್ ಬಿಟ್ಟಿರಿ. ನಾ ಏನು ಮನ್ಯಾಗ ಹಿರಿಯಕಿ ಕಿಮ್ಮತ್ತಿಲ್ಲನ ಹಾಂಗೆ ಹಿಂಗೆ ಒದರಾಡ್ತಾರೆ. ನಾವು ಒಂದು ಮಾತು ಕೇಳಬೇಕಾಕೈತಿ. ಏನು ಕೇಳ್ತೀನಿ ನೋಡೋಣ ಏನೇನು ಆಕೈತಿ ನೋಡೋಣ. ಈಗ ನಾವೇ ಮಾತಾಡ್ಕೊಂಡು ಯಾಕೆ ನಿರ್ಧಾರಕ್ಕೆ ಬರೋದು, ಹೌದಿಲ್ಲ? ಅಷ್ಟೇ ಮಾಡಿ ಬರ್ತಾರಲ್ಲ, ಬಂದಿಂದ ಮಾತಾಡಿಂದ ಏನಾಕೈತಿ ನೋಡೋಣ. ಅಲ್ಲ ಸುಮ್ಮ ನಿಮ್ಮ ಅಪ್ಪ ಬಂದ್ರೆ ಚಲೋ ಆಕಿತ್ತು, ಅವ್ರು ಮಾತಾಡ್ತಿದ್ರು. ಈಗ ನಮಗೆ ಅನ್ನೋಟ್ಲಿ ಏನ್ರಿ ಒಂದು ತಾಣಿ ಮತ್ತಿ ಯಾಕೆ ಏನತ್ತಾರ? ಕರೆಕ್ಟ್ ಇದ್ದಿದ್ದು ಕರೆಕ್ಟ್ ಮಾತಾಡಿದ್ರೆ ಅವರು ಚಂದಿಗೆ ಮಾತಾಡಲಿ. ಏನ್ರ ಅಗಡಿ ಇಗಡಿ ಏನ್ರ ಮತ್ತು ಇಲ್ಲಾರ್ದು ಮಾತಾಡಕತ್ತಾರ ಮತ್ತು ನೀನು ಅನ್ಸ್ಕೋಬೇಡ. ಅದ ಮಾತಾಡಿ ನೋಡೋಣ.